ಸ್ನೇಹಿತರೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧಮಿಡ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ SSLCಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಬೆಳಕು ಘಟಕದಲ್ಲಿ ಬರ್ತಕ್ಕಂಥ ಬೆಳಕಿನ ಲಕ್ಷಣಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಈಗ ಬೆಳಕಿನ ಗುಣಲಕ್ಷಣಗಳಲ್ಲಿ ಮೊದಲನೇದಾಗಿ ಬೆಳಕು ಯಾವಾಗಲೂ ನೇರ ಪಥದಲ್ಲಿ ಚಲಿಸ್ತದೆ. ಬೆಳಕಿನ ವೇಗ ಯಾವಾಗಲೂ ನಿರ್ವಾತದಲ್ಲಿ ಗರಿಷ್ಠ ವೇಗದಲ್ಲಿ ಇರ್ತದೆ. ಬೆಳಕು ಚಲಿಸಬೇಕಾದ್ರೆ ಪಾರದರ್ಶಕ ವಸ್ತುವಿನ ಮೂಲಕ ಸುಲಭವಾಗಿ ಹಾದು ಹೋಗ್ತದೆ. ಅಪಾರದರ್ಶಕ ವಸ್ತುವಿನ ಮೂಲಕ ಬೆಳಕು ಹಾದು ಹೋದಾಗ ಅದು ನೆರಳನ್ನು ಉಂಟು ಮಾಡ್ತದೆ. ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದಾಗ ವಸ್ತುವಿನಿಂದ ಅದು ಪ್ರತಿಫಲಿಸಬಹುದು, ವಕ್ರೀಭವನಗೊಳ್ಳಬಹುದು ಅಥವಾ ಹೀರಿಕೊಳ್ಳಲ್ಪಡಬಹುದು. ಈ ಮೂರು ರೀತಿಯ ಘಟನೆಗೆ ಜರುಗಬಹುದು. ಅದರ ಮೇಲೆ ಬೆಳಕಿನ ಗುಣಲಕ್ಷಣ ಹೇಳ್ತಾರೆ. ಅದರಲ್ಲಿ ಮೊದಲನೇದಾಗಿ ಬೆಳಕಿನ ಪ್ರತಿಫಲನ ಅಂದರೆ ಏನು? ಬೆಳಕಿನ ಪ್ರತಿಫಲನ ಅಂದ್ರೆ ಒಂದು ವಸ್ತುವಿನ ಮೇಲೆ ಬಿದ್ದ ಬೆಳಕು ಮರಳಿ ಬರುವ ವಿದ್ಯಮಾನವನ್ನು ಪ್ರತಿಫಲನ ಅಂತ ಕರೆಯಲಾಗ್ತದೆ. ಪ್ರತಿಫಲಿಸುವ ಮೇಲ್ಮೈನ ಸ್ವಭಾವವು ಪ್ರತಿಫಲನದ ವಿಧಾನವನ್ನು ನಿರ್ಧರಿಸ್ತದೆ. ಒರಟಾದ ಮೇಲ್ಮೈನಿಂದ ಉಂಟಾಗುವ ಪ್ರತಿಫಲನವು ಅನಿಯತವಾಗಿದ್ದರೆ ನಯವಾದ ಮೇಲ್ಮೈನಿಂದ ಉಂಟಾಗಿರ್ತಕ್ಕಂಥ ನಿಯತ ಪ್ರತಿಫಲನ ಉಂಟಾಗ್ತದೆ. ನಯವಾದ ಮೇಲ್ಮೈನಿಂದ ಉಂಟಾದ ಪ್ರತಿಬಿಂಬ ಉಂಟಾಗ್ತದೆ. ಪ್ರತಿಬಿಂಬವನ್ನು ಉಂಟು ಮಾಡ್ತದೆ. ಉದಾಹರಣೆಗೆ ದರ್ಪಣ. ಅದರ ಮೇಲೆ ಬೆಳಕಿನ ಪ್ರತಿಫಲನದ ನಿಯಮವನ್ನು ಮಂಡಿಸ್ತಾರೆ. ಬೆಳಕಿನ ಪ್ರತಿಫಲನ ನಿಯಮ ಏನು ಹೇಳ್ತಂದ್ರೆ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರ್ತದೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪತನ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರ್ತಾವು. ನಾವು ದರ್ಪಣ ಎದಕ್ಕೆ ಕರೆಯಲಾಗ್ತದೆ ಅಂದ್ರೆ, ಮೆರುಗುಗೊಳಿಸಿದ ಮೇಲ್ಮೈ ಹೊಂದಿರುವ ವಸ್ತುಗಳೇ ದರ್ಪಣಗಳು. ದರ್ಪಣಗಳು ಸಹ ಏನು ಮಾಡ್ತಾವೆ ಅಂದ್ರೆ ಪ್ರತಿಬಿಂಬವನ್ನು ಉಂಟು ಮಾಡ್ತಾವು. ದರ್ಪಣಗಳಿಂದ ಉಂಟಾದ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಬಹುದು. ಆದ್ದರಿಂದ ಅಂಥ ಪ್ರತಿಬಿಂಬವನ್ನು ಸತ್ಯ ಪ್ರತಿಬಿಂಬ ಅಂತ ಕರೀತಾವು. ಯಾವ ಪ್ರತಿಬಿಂಬವನ್ನು ಪರದೆ ಮೇಲೆ ಸೆರೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಅಂಥ ಪ್ರತಿಬಿಂಬವನ್ನು ಮಿಥ್ಯ ಪ್ರತಿಬಿಂಬ ಅಂತ ಕರೆಯಲಾಗ್ತದೆ. ಇನ್ನು ದರ್ಪಣಗಳನ್ನ ಪ್ರಧಾನವಾಗಿ ಸಮತಲ ದರ್ಪಣ ಮತ್ತು ಗೋಳೀಯ ದರ್ಪಣಗಳೆಂದು ವಿಂಗಡಿಸಲಾಗ್ತದೆ. ಸಮತಲ ದರ್ಪಣದ ಬಗ್ಗೆ ನೋಡೋಣ. ಸಮತಲ ದರ್ಪಣದಲ್ಲಿ ಯಾವ ರೀತಿ ಪ್ರತಿಬಿಂಬ ಉಂಟಾಗ್ತದೆ, ಸ್ವಭಾವ ಏನು? ಮೊದಲನೇ ಸ್ವಭಾವ, ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬ ಯಾವಾಗಲೂ ಮಿಥ್ಯವಾದದ್ದು ಮತ್ತು ನೇರವಾದದ್ದು. ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮವಾಗಿರ್ತಕ್ಕಂಥದ್ದು. ವಸ್ತು ದರ್ಪಣದಿಂದ ಮುಂದೆ ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬ ಉಂಟಾಗ್ತದೆ. ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ ಹೊಂದಿರುತ್ತದೆ. ಪ್ರತಿಬಿಂಬ ಯಾವಾಗಲೂ ಪಾರ್ಶ್ವ ಪಲ್ಲಟವನ್ನು ಹೊಂದಿರ್ತದೆ. ಪಾರ್ಶ್ವ ಪಲ್ಲಟ ಅಂದಾಗ ಪ್ರತಿಬಿಂಬ ಎಡ ಮತ್ತು ಬಲ ಭಾಗಗಳು ಪರಸ್ಪರ ಪಲ್ಲಟಗೊಂಡಿರುವುದನ್ನು ಪಾರ್ಶ್ವ ಪಲ್ಲಟ ಅಂತ ಕರೆಯಲಾಗ್ತದೆ. ಈ ಚಿತ್ರದಲ್ಲಿ ನೋಡಬಹುದು. ಇನ್ನು ಗೋಳೀಯ ದರ್ಪಣ ಅಂದರೆ ಏನು ತಿಳ್ಕೊಂಡ, ಪ್ರತಿಬಿಂಬಿಸುವ ಮೇಲ್ಮೈಗಳು ಗೋಳಾಕೃತಿಯನ್ನು ಹೊಂದಿದ್ದರೆ ಅದನ್ನು ಗೋಳೀಯ ದರ್ಪಣ ಅಂತ ಕರೆಯಲಾಗ್ತದೆ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ರೆ ಅದನ್ನು, ಗೋಳದ ಕೇಂದ್ರ ಕಡೆ ಮುಖ ಮಾಡಿದರೆ ಅದನ್ನು ನಿಮ್ನ ದರ್ಪಣ ಅಂತ ಕರೆಯಲಾಗ್ತದೆ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ರೆ ಅದನ್ನು ಪೀನ ದರ್ಪಣ ಅಂತ ಕರೆಯಲಾಗ್ತದೆ. ಇಲ್ಲಿ ಚಿತ್ರದಲ್ಲಿ ನೋಡಬಹುದು. ಒಳಮುಖವಾಗಿ ಬಾಗಿದ್ರೆ ನಿಮ್ನ ದರ್ಪಣ, ಹೊರಮುಖವಾಗಿ ಪ್ರತಿಫಲಿಸುವ ಮೇಲ್ಮೈ ಇದ್ರೆ ಅದು ಹೊರಮುಖವಾಗಿದ್ದರೆ ಅದನ್ನು ಪೀನ ದರ್ಪಣ ಅಂತ ಕರೆಯಲಾಗ್ತದೆ. ಇನ್ನು ಗೋಳೀಯ ದರ್ಪಣಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರಿಕಲ್ಪನೆಗಳನ್ನ ಚರ್ಚೆ ಮಾಡೋಣ. ಅದರಲ್ಲಿ ಮೊದಲನೇದು ದ್ಯುತಿರಂಧ್ರ.
ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನು ದ್ವಿತೀರಂಧ್ರ ಅಂತ ಕರೆಯಲಾಗ್ತದೆ. ಇನ್ನು ದರ್ಪಣದ ಧ್ರುವ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರವನ್ನು ದರ್ಪಣದ ಧ್ರುವ ಅಂತ ಕರೆಯಲಾಗ್ತದೆ. ಇದನ್ನು ಪಿ ಸಂಕೇತದಿಂದ ಸೂಚಿಸಲಾಗ್ತದೆ. ಇನ್ನು ವಕ್ರತಾ ಕೇಂದ್ರ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಗೋಳದ ಒಂದು ಭಾಗವನ್ನು ರೂಪಿಸ್ತದೆ. ಈ ಗೋಳದ ಕೇಂದ್ರವನ್ನು ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಅಂತ ಕರೆಯಲಾಗ್ತದೆ. ಇದನ್ನು ಸಿ ಅಕ್ಷರದಿಂದ ಗುರುತಿಸಲಾಗ್ತದೆ. ನಿಮ್ನ ದರ್ಪಣದಲ್ಲಿ ವಕ್ರತಾ ಕೇಂದ್ರವು ಅದರ ಮುಂಭಾಗದಲ್ಲಿ ಇರ್ತದೆ, ಆದರೆ ಪೀನ ದರ್ಪಣ ವಕ್ರತಾ ಕೇಂದ್ರ ಅದರ ಹಿಂಭಾಗದಲ್ಲಿ ಇರೋದು ಕಂಡು ಬರ್ತದೆ. ಇನ್ನು ಪ್ರಧಾನ ಅಕ್ಷ ಅಂದರೆ ಏನು ನೋಡ್ರಿ, ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ದರ್ಪಣದ ಧ್ರುವಗಳ ಮೂಲಕ ಹಾದು ಹೋಗ್ತಕ್ಕಂಥ ಕಾಲ್ಪನಿಕವಾಗಿರ್ತಕ್ಕಂಥ ಸರಳ ರೇಖೆಯನ್ನು ಪ್ರಧಾನ ಅಕ್ಷ ಅಂತ ಕರೀತಾರೆ. ಇನ್ನು ವಕ್ರತಾ ತ್ರಿಜ್ಯ ಅಂದರೆ ವಕ್ರತಾ ಕೇಂದ್ರ ಮತ್ತು ದರ್ಪಣ ಧ್ರುವಗಳ ನಡುವಿನ ದೂರವನ್ನು ವಕ್ರತಾ ತ್ರಿಜ್ಯ ಅಂತ ಕರೆಯಲಾಗ್ತದೆ. ಇದನ್ನು ಆರ್ ಸಂಕೇತದಿಂದ ಸೂಚಿಸಲಾಗ್ತದೆ. ಇನ್ನು ನಿಮ್ನ ದರ್ಪಣದಲ್ಲಿನ ಸಂಗಮ ಬಿಂದು, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಬೆಳಕಿನ ಕಿರಣಗಳು ನಿಮ್ನ ದರ್ಪಣದ ಮೇಲೆ ಬಿದ್ದಾಗ ಪ್ರತಿಫಲಿಸಿದ ಕಿರಣಗಳು ಪ್ರಧಾನ ಅಕ್ಷದ ಒಂದು ಬಿಂದುವಿನಲ್ಲಿ ಸಂಧಿಸ್ತಾವು. ಈ ಬಿಂದುವನ್ನು ಸಂಗಮ ಬಿಂದು ಅಂತ ಕರೆಯಲಾಗ್ತಾರೆ. ಅದನ್ನು ಕ್ಯಾಪಿಟಲ್ ಎಫ್ ಸಂಕೇತದಿಂದ ಸೂಚಿಸಲಾಗ್ತದೆ. ಸಂಗಮ ಬಿಂದು ದರ್ಪಣದ ಧ್ರುವಗಳ ನಡುವಿನ ದೂರವೇ ಸಂಗಮ ದೂರ, ಅದನ್ನು ಸ್ಮಾಲ್ ಎಫ್ ಸಂಕೇತದಿಂದ ಸೂಚಿಸಲಾಗ್ತದೆ. ಪೀನ ದರ್ಪಣದಲ್ಲಿನ ಸಂಗಮ ಬಿಂದು, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಬೆಳಕಿನ ಕಿರಣಗಳು ಪೀನ ದರ್ಪಣದ ಮೇಲೆ ಬಿದ್ದಾಗ ಪ್ರತಿಫಲಿಸಿದ ಕಿರಣಗಳು ಪ್ರಧಾನ ಅಕ್ಷದ ಮೇಲಿರುವ ಒಂದು ಬಿಂದುವಿನಿಂದ ಬಂದಂತೆ ಭಾಸವಾಗ್ತದೆ. ಈ ಬಿಂದುವನ್ನು ಪೀನ ದರ್ಪಣದ ಸಂಗಮ ಬಿಂದು ಅಂತ ಕರೆಯಲಾಗ್ತದೆ. ಇದನ್ನು ಕ್ಯಾಪಿಟಲ್ ಎಫ್ ಸಂಕೇತದಿಂದ ಸೂಚಿಸಲಾಗ್ತದೆ. ಇನ್ನು ಗೋಳೀಯ ದರ್ಪಣಗಳಿಂದ ಪ್ರತಿಬಿಂಬ ಉಂಟಾಗೋಕೆ ಚಿತ್ರವನ್ನು ನೋಡೋಣ. ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಪ್ರತಿಫಲನದ ನಂತರ ನಿಮ್ನ ದರ್ಪಣದಲ್ಲಿ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವಂತೆ ಅಥವಾ ಪೀನ ದರ್ಪಣದಲ್ಲಿ ಪ್ರಧಾನ ಸಂಗಮದಿಂದ ಹೊರ ಬಂದಂತೆ ಕಾಣಿಸ್ತದೆ. ಎರಡೂ ಚಿತ್ರಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣ ಹಾಯಿಸೋದು ಎಫ್ನಲ್ಲಿ ಮೂಲಕ ಹಾದು ಹೋಗ್ತದೆ ಅಥವಾ ಹಾದು ಹೋಗುವಂತೆ ನಿರ್ದೇಶನ ಮಾಡ್ತದೆ. ಎರಡನೇ ಚಿತ್ರ, ನಿಮ್ನ ದರ್ಪಣದ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಕಿರಣವು ಅಥವಾ ಪೀನ ದರ್ಪಣದ ಪ್ರಧಾನ ಸಂಗಮದ ಕಡೆಗೆ ನಿರ್ದೇಶಿಸಿರುವ ಕಿರಣಗಳು ಪ್ರತಿಫಲನ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರ್ತದೆ. ಈಗ ಒಂದೇ ಹೇಳಿಕೆ ರಿವರ್ಸ್ ಅದ. ಈಗ ಪ್ರಧಾನ ಸಂಗಮ ಬಿಂದುವಿನ ಮೂಲಕ ಹಾಯಿಸೋದು ಬೆಳಕಿನ ಕಿರಣ, ಅದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹಾದು ಹೋಗ್ತದೆ. ಇನ್ನು ಮೂರನೇ ಹೇಳಿಕೆ, ನಿಮ್ನ ದರ್ಪಣದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗ್ತಕ್ಕಂಥ ಕಿರಣ ಅಥವಾ ಪೀನ ದರ್ಪಣ ವಕ್ರತಾ ಕೇಂದ್ರದ ಮೂಲಕ ಕಡೆಗೆ ನಿರ್ದೇಶಿಸ್ತಕ್ಕಂಥ ಕಿರಣ ಪ್ರತಿಫಲನದ ನಂತರ ಅದೇ ದಿಕ್ಕಿನ ಕಡೆ ಮರಳಿ ಹೋಗ್ತದೆ. ಅದರ ಸಿ ಮೂಲಕ ಹಾಯಿಸಿದ್ರೆ ಸಿ ಮೂಲಕ ನೇರವಾಗಿ ಹಾದು ಹೋಗ್ತಕ್ಕಂಥದ್ದು. ಇನ್ನು ನಿಮ್ನ ದರ್ಪಣದ ಅಥವಾ ಪೀನ ದರ್ಪಣದ ಬಿಂದು ಪಿ ದ ಕಡೆಗೆ ಪ್ರಧಾನ ಅಕ್ಷದಿಂದ ಓರೆಯಾಗಿ ಪತನ ಹೊಂದಿದ ಕಿರಣವು ಓರೆಯಾಗಿ ಪ್ರತಿಫಲಿಸ್ತದೆ. ಪತನ ಕಿರಣ ಮತ್ತು ಪ್ರತಿಫಲನ ಕಿರಣ ಪತನ ಬಿಂದುವಿನಲ್ಲಿ ಪ್ರಧಾನ ಅಕ್ಷದೊಂದಿಗೆ ಸಮಾನ ಕೋನಗಳನ್ನು ಉಂಟು ಮಾಡ್ತದೆ. ಇಲ್ಲಿ ನೋಡಬಹುದು, ಚಿತ್ರದಲ್ಲಿ ನೋಡಬಹುದು, ಸಮಾನ ಕೋನಗಳು ಉಂಟಾಗಿರೋದು ನೋಡಬಹುದು. ಇನ್ನು ನಿಮ್ನ ದರ್ಪಣದಿಂದ ಪ್ರತಿಬಿಂಬದ ರಚನೆ ಅಂದರೆ ನಿಮ್ನ ದರ್ಪಣದಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿ ಒಂದು ವಸ್ತುವನ್ನು ಇಟ್ಟಾಗ ಅದು ಯಾವ ರೀತಿ ಪ್ರತಿಬಿಂಬ ಮೂಡುತ್ತದೆ ಅನ್ನೋದು ಇಲ್ಲಿ ನೋಡಬಹುದು. ಮೊದಲೇದು, ನಿಮ್ನ ದರ್ಪಣದ ಮುಂದೆ ಅನಂತ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡುತ್ತದೆ? ಅನಂತ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಅದರ ಪ್ರತಿಬಿಂಬ ಎಫ್ನಲ್ಲಿ ಮೂಡ್ತದೆ. ಆ ಪ್ರತಿಬಿಂಬ ಅತ್ಯಂತ ಚಿಕ್ಕದಾದ ಚುಕ್ಕಿ ಗಾತ್ರದಷ್ಟು ಪ್ರತಿಬಿಂಬ ಇರ್ತದೆ. ಆಮೇಲೆ ಅದು ಸತ್ಯವಾದ ಪ್ರತಿಬಿಂಬ, ತಲೆ ಕೆಳಗಾದ ಪ್ರತಿಬಿಂಬವಾಗಿರ್ತದೆ. ಇದು ಒಂದನೇ ಚಿತ್ರದ್ದು. ಇನ್ನು ಎರಡನೇದು, ಸೀನ ಅನಂತ ದೂರದಲ್ಲಿಟ್ಟಾಗ ಅಥವಾ ಸೀನ ಆಚೆಗೆ ವಸ್ತು ಇಟ್ಟಾಗ ಏನಾಗ್ತದೆ ನೋಡಿ. ಸೀನ ಆಚೆಗೆ ಒಂದು ವಸ್ತುವನ್ನು ಇಟ್ಟಾಗ ಅದರ ಪ್ರತಿಬಿಂಬ ಎಲ್ಲಿ ಮೂಡ್ತದೆ ಅಂದರೆ ಪ್ರತಿಬಿಂಬ ಸ್ಥಾನ ಸಿ ಮತ್ತು ಎಫ್ಗಳ ನಡುವೆ ಮೂಡ್ತದೆ. ಆ ಪ್ರತಿಬಿಂಬ ವಸ್ತುವಿಗಿಂತ ಚಿಕ್ಕ ಗಾತ್ರದ ಪ್ರತಿಬಿಂಬ ಆಗಿರ್ತದೆ, ಸತ್ಯವಾದ ಪ್ರತಿಬಿಂಬ ಆಗಿರ್ತದೆ, ತಲೆ ಕೆಳಗಾದ
ಪ್ರತಿಬಿಂಬವಾಗಿರ್ತದೆ. ಇನ್ನು ವಸ್ತುವನ್ನು ಸಿನಲ್ಲಿ ಇಟ್ಟಾಗ ಏನಾಗ್ತದೆ, ಒಂದು ವಸ್ತುವನ್ನು ನಾವು ಸಿ ಮೇಲೆ ಇಟ್ಟಾಗ ಅದರ ಪ್ರತಿಬಿಂಬನು ಸಿನಲ್ಲೇ ಮೂಡ್ತದೆ. ಸಿ ಮೇಲೆ ಇಟ್ಟಾಗ ಪ್ರತಿಬಿಂಬನೂ ಸಹ ಸಿ ಮೇಲೆ ಮೂಡ್ತದೆ. ಅದು ವಸ್ತುವಿನ ಗಾತ್ರದಷ್ಟೇ ಬರ್ತದೆ, ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬ ಬರ್ತದೆ, ಸತ್ಯವಾದ ಪ್ರತಿಬಿಂಬ ಬರ್ತದೆ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಹೊಂದಿರ್ತದೆ. ಇನ್ನು ವಸ್ತುವನ್ನು ಸಿ ಮತ್ತು ಎಫ್ಗಳ ನಡುವೆ ಇಟ್ಟಾಗ ಏನಾಗ್ತದೆ, ವಸ್ತುವನ್ನು ಸಿ ಮೇಲೆ ಎಫ್ಗಳ ನಡುವೆ ವಸ್ತುವನ್ನು ಇಟ್ಟಾಗ ಅದು ಪ್ರತಿಬಿಂಬ ಸಿನ ಆಚೆಗೆ ಮೂಡ್ತದೆ. ಆ ಪ್ರತಿಬಿಂಬ ವಸ್ತುವಿಗಿಂತ ದೊಡ್ಡ ಗಾತ್ರದ ಪ್ರತಿಬಿಂಬ, ಸತ್ಯವಾದ ಪ್ರತಿಬಿಂಬ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಆಗಿರ್ತದೆ. ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದೆ, ಸಿ ಮತ್ತು ಎಫ್ಗಳ ನಡುವೆ ಇಟ್ಟಿದ್ದರು, ಸಿನ ಆಚೆಗೆ ಎ ಡ್ಯಾಶ್ ಬಿ ಡ್ಯಾಶ್ನಲ್ಲಿ ಪ್ರತಿಬಿಂಬ ಮೂಡಿದೆ. ಇನ್ನು ವಸ್ತುವನ್ನು ಎಫ್ನಲ್ಲಿ ಇಟ್ಟಾಗ ಏನಾಗ್ತದೆ, ಪ್ರಧಾನ ಸಂಗಮಬಿಂದು ಎಫ್ನಲ್ಲಿ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡ್ತದೆ ಅಂದರೆ ಅನಂತ ದೂರದಲ್ಲಿ ಮೂಡ್ತದೆ. ಅದು ವಸ್ತುವಿಗಿಂತ ಅತ್ಯಂತ ದೊಡ್ಡ ಗಾತ್ರ ಪ್ರತಿಬಿಂಬ, ವರ್ಧಿಸಿದ ಪ್ರತಿಬಿಂಬ ಅಂತ ಹೇಳ್ಬೋದು, ಸತ್ಯವಾದ ಪ್ರತಿಬಿಂಬ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಆಗಿರ್ತದೆ. ಇನ್ನು ವಸ್ತು ಪ್ರಧಾನ ಸಂಗಮ ಎಫ್ ಮತ್ತು ದರ್ಪಣ ಧ್ರುವ ಪಿಗಳ ನಡುವೆ ಇಟ್ಟಾಗ ಏನಾಗ್ತದೆ, ಅದು ದರ್ಪಣದ ಹಿಂಭಾಗದಲ್ಲಿನ ಪ್ರತಿಬಿಂಬ ಮೂಡ್ತದೆ. ವಸ್ತುವಿಗಿಂತ ದೊಡ್ಡದ ಪ್ರತಿಬಿಂಬ, ಮಿತವಾದದ್ದು, ನೇರವಾದ ಪ್ರತಿಬಿಂಬ ಆಗಿರ್ತದೆ. ಇನ್ನು ನಿಮ್ನ ದರ್ಪಣದ ಉಪಯೋಗಗಳನ್ನು ನೋಡೋಣ. ನಿಮ್ನ ದರ್ಪಣಗಳನ್ನು ಟಾರ್ಚ್ಗಳ ತಯಾರಿಕೆಯಲ್ಲಿ, ತಪಾಸಣಾ ದೀಪಗಳಲ್ಲಿ ಬಳಸಲಾಗ್ತದೆ, ವಾಹನದ ಮುಂಭಾಗದ ದೀಪಗಳಲ್ಲಿ ಬಳಸಲಾಗ್ತದೆ, ಕ್ಷೌರ ಕನ್ನಡಿಯಾಗಿ ಬಳಸಲಾಗ್ತದೆ, ದಂತ ಚಿಕಿತ್ಸೆಯಲ್ಲಿ ಹಲ್ಲುಗಳ ದೊಡ್ಡ ಪ್ರತಿಬಿಂಬವನ್ನು ಪಡೆಯಲು ದಂತ ವೈದ್ಯರು ಬಳಸ್ತಾರೆ, ಸೌರ ಕುಲುಮೆಗಳಲ್ಲಿ ಬಳಸಲಾಗ್ತದೆ. ಇನ್ನು ಪೀನ ದರ್ಪಣದಿಂದ ಪ್ರತಿಬಿಂಬದ ರಚನೆ ಯಾವ ರೀತಿ ಇರ್ತದೆ, ವಸ್ತುವನ್ನು ಪೀನ ದರ್ಪಣದಿಂದ ಯಾವುದೇ ದೂರದಲ್ಲಿ ಇಟ್ಟರೂ ಉಂಟಾಗ್ತಕ್ಕ ಪ್ರತಿಬಿಂಬ ಮಿಥ್ಯವಾಗಿರ್ತಕ್ಕಂಥದ್ದು, ನೇರವಾಗಿರ್ತಕ್ಕಂಥದ್ದು, ವಸ್ತುವಿಗಿಂತ ಚಿಕ್ಕದಾಗಿ ಇರ್ತಕ್ಕಂಥದ್ದು. ನೋಡಿರಿ, ಅನಂತ ದೂರದಲ್ಲಿ ಇಟ್ಟಾಗ ಎಫ್ನಲ್ಲಿ ಮೂಡಿದೆ, ಆಮೇಲೆ ಇದು ಸತ್ಯವಾಗಿರ್ತಕ್ಕಂಥ ತಲೆ ಕೆಳಗಾದ್ದು. ಇದು ಎರಡು ರೇಖಾಚಿತ್ರಗಳನ್ನ ನೋಡ್ಬೋದು. ಇನ್ನು ಪೀನ ದರ್ಪಣದ ಉಪಯೋಗ ನೋಡೋಣ. ಇದನ್ನು ವಾಹನದ ಹಿನ್ನೋಟದ ದರ್ಪಣವಾಗಿ ಪೀನ ದರ್ಪಣವನ್ನು ಬಳಕೆ ಮಾಡ್ತಾರೆ. ಅಂದರೆ ವಾಹನದ ಸೈಡ್ ಕನ್ನಡಿ ಇರ್ತದಲ್ಲ, ಅದು ಹಿನ್ನೋಟದ ದರ್ಪಣವಾಗಿ ಇದನ್ನು ಯೂಸ್ ಮಾಡ್ತಾರೆ. ಯಾಕಂದರೆ ಇದು ಚಿಕ್ಕದಾದದ್ದು, ನೇರವಾದ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ. ಅದ್ರ ಜೊತೆಗೆ ಹೊರ ಅಂಚಿನ ಕಡೆಗೆ ವಕ್ರತೆ ಹೊಂದಿರೋದ್ರಿಂದ ಇದರ ದೃಷ್ಟಿ ಕ್ಷೇತ್ರ ಬಹಳಷ್ಟು ಅಧಿಕವಾಗಿರುವುದರಿಂದ ಇದನ್ನು ಬಳಕೆ ಮಾಡ್ತಾರೆ. ರಸ್ತೆ ತಿರುವುಗಳಲ್ಲಿ ಕನ್ನಡಿಯಾಗಿ ಇದನ್ನು ಬಳಕೆ ಮಾಡೋದು ಕಾರಣ ದೊಡ್ಡವಾದ ಪೂರ್ಣ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ, ಆಘಾತಗಳನ್ನು ತಪ್ಪಿಸಲಾಗ್ತದೆ. ಇನ್ನು ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ ಅಥವಾ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಕ್ಕೆ ಸಂಬಂಧಿಸಿದಂಥ ಸೂತ್ರ ಬರ್ತದೆ, ಮಸೂರು ಸೂತ್ರ, ದರ್ಪಣ ಸೂತ್ರ. ಅದಕ್ಕೆ ಕಾರ್ಟೇಶಿಯನ್ ನಿಯಮ ಅನ್ವಯಿಸ್ತದೆ. ಅದಕ್ಕೆ ಕಾರ್ಟೇಶಿಯನ್ ಸಾಂಪ್ರದಾಯಿಕ ಸಂಕೇತಗಳನ್ನು ನೋಡೋಣ. ಇಲ್ಲಿ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ನೋಡಿದಾಗ, ಇಲ್ಲಿ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ನಾವು ದರ್ಪಣದ ಧ್ರುವದಿಂದ ದೂರಗಳನ್ನು ಅಳಿತಾರೋ, ಮೂಲ ಬಿಂದು ಪಿ ಅಂತ ಏನು ಕರೀತಾರಲ್ಲ, ಅದರಿಂದ ಬಲಭಾಗದನ್ನು ದೂರವನ್ನು ಅಳಿಬೇಕಾದ್ರೆ ಧನಾತ್ಮಕವಾಗಿ ಅಳಿತಾರೋ, ಮೂಲ ಬಿಂದುವಿನಿಂದ ಎಡಭಾಗದಲ್ಲಿ ದೂರವನ್ನು ಅಳಿಬೇಕಾದ್ರೆ ಋಣಾತ್ಮಕವಾಗಿ ತೆಗೆದುಕೊಳ್ಬೇಕು. ಇನ್ನು ಪ್ರಧಾನಾಕ್ಷದ ಮೇಲ್ಭಾಗದ ಕಡೆಗೆ ದೂರವನ್ನು ಅಳಿಬೇಕಾದ್ರೆ ಧನಾತ್ಮಕವಾಗಿ, ಕೆಳಭಾಗದ ಕಡೆಗೆ ದೂರವನ್ನು ಅಳಿಬೇಕಾದ್ರೆ ಋಣಾತ್ಮಕವಾಗಿ ತೆಗೆದುಕೊಳ್ಳಬೇಕಾಗ್ತದೆ. ಇಲ್ಲಿ ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದೆ. ದರ್ಪಣ ಸೂತ್ರ ನೋಡೋಣ. ಗೋಳೀಯ ದರ್ಪಣದಲ್ಲಿ ದರ್ಪಣ ಧ್ರುವದಿಂದ ವಸ್ತುವಿಗಿರುವ ದೂರವೇ ವಸ್ತು ದೂರ ಅಂತ ಕರೀತವು. ದರ್ಪಣ ಧ್ರುವದಿಂದ ಪ್ರತಿಬಿಂಬಕ್ಕಿರುವ ದೂರವೇ ಪ್ರತಿಬಿಂಬ ದೂರ ಅಂತ ಕರೀತವು. ದರ್ಪಣ ಧ್ರುವದಿಂದ ಪ್ರಧಾನ ಸಂಗಮಕ್ಕಿರುವ ದೂರವೇ ಸಂಗಮ ದೂರ ಅಂತ ಕರೆಯಲಾಗ್ತದೆ. ಇದಕ್ಕೆ ಮೂರಕ್ಕಿರ್ತಕ್ಕಂಥ ಸಂಬಂಧನ ದರ್ಪಣ ಸೂತ್ರ ಇರ್ತದೆ. ಅದ 1/f = 1/v
ಪ್ಲಸ್ 1/u ಆಗ್ತದೆ. ಇನ್ನು ವರ್ಧನೆ ಅಂದರೆ ಏನು ನೋಡಿ, ದರ್ಪಣಗಳಿಂದ ಉಂಟಾದ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ನಡುವಿನ ಅನುಪಾತವನ್ನು ವರ್ಧನೆ, ಅದನ್ನು ಎಂ ಸಂಕೇತದಿಂದ ಸೂಚಿಸಲಾಗ್ತದೆ. ವಸ್ತುವಿನ ಎತ್ತರ ಎಚ್ ಮತ್ತು ಪ್ರತಿಬಿಂಬದ ಎತ್ತರ ಎಚ್ ಡ್ಯಾಶ್ ಆಗಿದ್ದರೆ ಗೋಳೀಯ ದರ್ಪಣದಿಂದ ಉಂಟಾದ ವರ್ಧನೆ ಎಂ. ಪ್ರತಿಬಿಂಬ ಎತ್ತರ ಡಿವೈಡ್ ವಸ್ತುವಿನ ಎತ್ತರ ಅಂದರೆ ಎಚ್ ಡ್ಯಾಶ್ ಅಪಾನ್ ಎಚ್ ಆಗಿರ್ತದೆ. ವರ್ಧನೆ ಎಂ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳ ಜೊತೆಗೆ ಸಂಬಂಧವನ್ನು ಹೊಂದಿರುವುದರಿಂದ ಎಂ = ಎಚ್ ಡ್ಯಾಶ್ ಅಪಾನ್ ಎಚ್ = -v ಅಪಾನ್ u ಆಗ್ತದೆ. ಇನ್ನು ಇದಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ನೋಡೋಣ. 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಲಾಗಿದೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಬೇಕು? ಇಲ್ಲಿ ಸಂಗಮ ದೂರ 15 ಸೆಂಟಿಮೀಟರ್ ಅದ, ಇಲ್ಲಿ ಋಣಾತ್ಮಕ ಇಟ್ಕೊಳ್ಬೇಕಾಗ್ತದೆ ನಿಮ್ನ ದರ್ಪಣದ. ಇನ್ನು ವಸ್ತು ದೂರ 25 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇದನ್ನೂ ಋಣಾತ್ಮಕ ತೆಗಿಬೇಕು. ಯಾಕಂದ್ರೆ ಎಡಭಾಗದಲ್ಲಿ ವಸ್ತು ಅದ, ಎಡಭಾಗ ದೂರ ಹೋಗ್ಬೇಕಾದ್ರೆ ಮೈನಸ್ ತಗೋಬೇಕು ಕಾರ್ಟೇಶಿಯನ್ ನಿಯಮ ಪ್ರಕಾರ. ಇನ್ನು ಪ್ರತಿಬಿಂಬ ದೂರ ಕಂಡಿಬೇಕು. ಈಗ ದರ್ಪಣ ಸೂತ್ರ ನಾವೇ ಮಾಡೋಣ. 1/f = 1/p ಪ್ಲಸ್ 1/u. ಈಗ 1/v = 1/f ಮೈನಸ್ 1/u ಆಗ್ತದೆ. ಈಗ ಎಲ್ಲ ಬೆಲೆಗಳನ್ನು ತುಂಬಿದಾಗ 1/15 -15 -1/-25. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಅವಾಗ -1/15 ಪ್ಲಸ್ 1/25. ಇಲ್ಲಿ 15 25 ಲಸ 75 ಆಗ್ತದೆ. -5 + 3 ಅಂದರೆ -2/75 ಅಂದಾಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ v = -37.5 ಸೆಂಟಿಮೀಟರ್ ಬರ್ತದೆ. ಪರದೆಯ ದರ್ಪಣದಿಂದ 37.5 ಸೆಂಟಿಮೀಟರ್ ದೂರದಲ್ಲಿ ಇಡಬೇಕಾಗ್ತದೆ. ಇದೇ ರೀತಿಯಾಗಿ ಎರಡನೇ ಸಮಸ್ಯೆ, 12 ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ನ ದರ್ಪಣದ ಎದುರು ಒಂದು ವಸ್ತುವನ್ನು ಪ್ರಧಾನ ಅಕ್ಷದ ಮೇಲೆ ಇರಿಸಲಾಗಿದೆ. ವಸ್ತುವು ದರ್ಪಣದಿಂದ 18 ಸೆಂಟಿಮೀಟರ್ ದೂರದಲ್ಲಿದ್ದರೆ ಉಂಟಾದ ಪ್ರತಿಬಿಂಬದ ದೂರ ಲೆಕ್ಕಾಚಾರ ಮಾಡಿ. ದರ್ಪಣದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯುವ ಮೂಲಕ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ. ಇದೇ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಎರಡನೇ ಗುಣಲಕ್ಷಣ ಬೆಳಕಿನ ವಕ್ರೀಭವನ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕನ್ನು ಬದಲಿಸ್ತದೆ. ಈ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಅಂತ ಕರೆಯಲಾಗ್ತದೆ. ಅಂದರೆ ಇದರರ್ಥ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದಾಗ ಅದರ ವೇಗದಲ್ಲಿ ಬದಲಾವಣೆ ಆಗೋದ್ರ ಜೊತೆಗೆ ತನ್ನ ದಿಕ್ಕನ್ನು ಸಹ ಇದು ಬದಲಿಸ್ಕೋತದೆ. ಅದನ್ನು ನಾವು ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ಕಿರಣ ಹಾಯಿಸಿದಾಗ ಬೆಳಕು ಯಾವ ರೀತಿ ವಕ್ರೀಭವನ ಆಗ್ತದೆ ಅನ್ನೋದನ್ನ ಇಲ್ಲಿ ಒಂದು ಡ್ರಾಯಿಂಗ್ ಹಾಳೆ ಬಳಕೆ ಮಾಡ್ಬೋದು. ಚಿತ್ರದಲ್ಲಿ ಅಂತ ABCD ಗೊತ್ತಾ ಮಾಡಿ ಇಲ್ಲಿ ನಾವು ಈ ರೀತಿ ಗಾಜಿನ ಚಪ್ಪಡಿಯಲ್ಲಿ ಬೆಳಕಿನ ಕಿರಣ ಹಾಯಿಸಿದಾಗ ನಮಗಿಲ್ಲಿ ಗೊತ್ತಾಗ್ತದೆ. O ಅನ್ನೋದು ಬೆಳಕಿನ ಕಿರಣ, ಇದು ಪತನ ಕಿರಣ ಆಗ್ತದೆ. O ಡ್ಯಾಶ್ ಅನ್ನೋದು ವಕ್ರೀಭವನ ಕಿರಣ, O ಡ್ಯಾಶಿಂದ ಮುಂದೊಂದು ನಿರ್ಗಮನ ಕಿರಣ ಆಗ್ತದೆ. ಅಂದರೆ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬೆಳಕು ಚಲಿಸೋದು ನೋಡ್ಬೋದು. ಮ್ಯಾಲೆ ವಿರಳ ಸಾಂದ್ರ ಮಾಧ್ಯಮ, ನಂತರ ಸಾಂದ್ರ ಮಾಧ್ಯಮ ವಿರಳ ಮಾಧ್ಯಮಕ್ಕೆ ಬೆಳಕು ಚಲಿಸ್ತದೆ. ಬೆಳಕು ಗಾಳಿ ಮಾಧ್ಯಮದಿಂದ ಗಾಜಿನೊಳಗೆ ಪ್ರವೇಶಿಸುವಾಗ ಕಿರಣವು ಪತನ ಕಿರಣ ಇವು ಆಗ್ತದೆ, ಮತ್ತು ಗಾಜಿನ ಮಾಧ್ಯಮ ಪ್ರವೇಶಿಸಿದಾಗ ಬಾಗುವ ಕಿರಣ ವಕ್ರೀಮ ಕಿರಣ ಆಗ್ತದೆ. ಪತನ ಕಿರಣವು ಮಾಧ್ಯಮದ ಮೇಲ್ಮೈಯನ್ನು ಸಂಧಿಸುವ ಬಿಂದುವನ್ನು ಪತನ ಬಿಂದು ಅಂತ ಕರಿತೇವೆ. ಗಾಜಿನ ಚಪ್ಪಡಿಯಿಂದ ಹೊರಹೊಮ್ಮುವ ಕಿರಣವನ್ನು ನಿರ್ಗಮನ ಕಿರಣ ಅಂತ ಕರೆಯಲಾಗ್ತದೆ. ಇನ್ನು ಪತನ ಕಿರಣವು ಪತನ ಬಿಂದುಗೆ ಎಳೆದ ಲಂಬದೊಂದಿಗೆ ಉಂಟು ಮಾಡುವ ಕೋನ ಪತನ ಕೋನ. ವಕ್ರೀಭವನ ಕಿರಣವು ಪತನ ಬಿಂದುಗೆ ಎಳೆದ ಲಂಬದೊಂದಿಗೆ ಉಂಟು ಮಾಡುವ ಕೋನ ವಕ್ರೀಭವನ ಕೋನ ಅಂತ ಕರಿತೇವೆ.
ಈ ಅದರ ಮೇಲೆ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ಮಂಡಿಸ್ತಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಬೆಳಕಿನ ವಕ್ರೀಭವನ ನಿಯಮ ಏನು ಹಾಕ್ತದಂದರೆ, ಪತನ ಕಿರಣ, ವಕ್ರೀಮನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲ ಒಂದೇ ಸಮತಲದಲ್ಲಿರಬೇಕಾಗ್ತದೆ. ಎರಡನೇದು, ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಪತನ ಕೋನದ ಸೈನು ಮತ್ತು ವಕ್ರೀಮನ ಕೋನದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರ್ತದೆ. ಇದು ಸ್ನೆಲ್ಲನ ವಕ್ರೀಭವನ ನಿಯಮ ಹೇಳ್ತದೆ. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಸ್ಥಿರಾಂಕವಾಗಿರ್ತದೆ. ಇನ್ನು ವಕ್ರೀಭವನ ಸೂಚ್ಯಾಂಕ ಪತನ ಕೋನ ಮತ್ತು ವಕ್ರೀಭವನ ಕೋನ ಅನುಪಾತವನ್ನು ಅಥವಾ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನಲ್ಲಿ ಬದಲಾವಣೆ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಸೂಚ್ಯಾಂಕ ಅಂತ ಕರೆಯಲಾಗುತ್ತದೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಬೆಳಕಿನ ನಿರ್ವಾತ ಪ್ರದೇಶದಲ್ಲಿ ಅತಿ ಹೆಚ್ಚು 3 × 10⁸ ಮೀಟರ್/ಸೆಕೆಂಡ್ ಇರ್ತದೆ. ಬೆಳಕು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ವೇಗದೊಂದಿಗೆ ಚಲಿಸ್ತದೆ. ಬೆಳಕಿನ ವೇಗವು ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕವನ್ನು ಅವಲಂಬಿಸಿರ್ತದೆ. ಹೆಚ್ಚು ವಕ್ರೀಭವನ ಸೂಚ್ಯಾಂಕ ಹೊಂದಿರುವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಡಿಮೆ ಇರ್ತದೆ. ಇಲ್ಲಿ ನೋಡಬಹುದು, ಮಾಧ್ಯಮ 1ರಲ್ಲಿ ಬೆಳಕಿನ ವೇಗ v1 ಮತ್ತು ಮಾಧ್ಯಮ 2ರಲ್ಲಿ ಬೆಳಕಿನ ವೇಗ v2 ಆದಾಗ ಮಾಧ್ಯಮ 1ಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ 2ರ ವಕ್ರೀಭವನ ಸೂಚ್ಯಾಂಕವನ್ನು ಮಾಧ್ಯಮ 1ರಲ್ಲಿ ಬೆಳಕಿನ ವೇಗ ಮಾಧ್ಯಮ 2ರಲ್ಲಿ ಬೆಳಕಿನ ಅನುಪಾತವನ್ನು ಈ ರೀತಿ ವ್ಯಕ್ತಪಡಿಸುತ್ತದೆ. n/1 ಸೂಚಿಸಲಾಗುತ್ತದೆ. ಇನ್ನು ಮಾಧ್ಯಮ 1 ನಿರ್ವಾತ ಅಥವಾ ಗಾಳಿ ಮಾಧ್ಯಮನ ಆಗಿದ್ರೆ ಮಾಧ್ಯಮ 2 ವಕ್ರೀಭವನ ಸೂಚ್ಯಾಂಕವನ್ನು ನಿರ್ವಾತಕ್ಕೆ ಸಂಬಂಧಿಸಿದಂತೆ ಪರಿಗಣಿಸಲಾಗ್ತದೆ. ಇದಕ್ಕೆ ಅನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ n1/2ದಿಂದ ಸೂಚಿಸಲಾಗ್ತದೆ. ಇನ್ನು ಕೆಲವು ದ್ರವ ಮಾಧ್ಯಮಗಳ ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕವನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ವಜ್ರದ ವಕ್ರೀಭವನ ಸೂಚ್ಯಾಂಕ 2.42 ಅದ, ಗಾಳಿದು 1.0003 ಅದ. ಈಗ ವಕ್ರೀಭವನ ಸೂಚ್ಯಾಂಕ ಟೇಬಲ್ ಅದ. ಈಗ ವಜ್ರದ ವಕ್ರೀಭವನ ಸೂಚ್ಯಾಂಕ 2.42. ಇದರ ಅರ್ಥ ಏನಂದ್ರೆ ಗಾಳಿಯಲ್ಲಿ ಬೆಳಕಿನ ವೇಗ ವಜ್ರದ ಬೆಳಕಿನ ವೇಗಕ್ಕಿಂತ 2.42ರಷ್ಟು ಪಟ್ಟು ಹೆಚ್ಚಾಗ್ಯದ. ಇದಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಬೆಳಕು ಗಾಳಿಯಿಂದ 1.50 ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿರುವ ಬೆಂಜಿನನ್ನು ಪ್ರವೇಶಿಸುತ್ತದೆ. ಬೆಂಜಿನಲ್ಲಿ ಬೆಳಕಿನ ವೇಗ ಲೆಕ್ಕಾಚಾರ ಮಾಡಿ. ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕ = ಗಾಳಿಯಲ್ಲಿ ಬೆಳಕಿನ ವಕ್ರೀಭವನ ಬೆಂಜಿನ್ದಾಗಿರ್ತದೆ / ಬೆಂಜಿನಲ್ಲಿ ಬೆಳಕಿನ ವೇಗ. ಅದರ ಗಾಳಿಯಲ್ಲಿ ಬೆಳಕಿನ ವೇಗ / ಬೆಂಜಿನಲ್ಲಿ ಬೆಳಕಿನ ವೇಗ ಆಗ್ತದೆ. ಅವಾಗ 1.050 = 3 × 10⁸ ಆಗ್ತದೆ ಗಾಳಿಯಲ್ಲಿ ಬೆಳಕಿನ ವೇಗ. ಬೆಂಜಿನ ಬೆಳಕಿನ ವೇಗ ಕಂಡುಹಿಡಿಯಬಹುದು. ಅದಾಗ ಕಂಡುಹಿಡಿದಾಗ 2 × 10⁸ ಮೀಟರ್/ಸೆಕೆಂಡ್. ಇನ್ನು ಮಸೂರ ಅಂದರೆ ಏನು ನೋಡ್ರಿ, ಕನಿಷ್ಠ ಒಂದಾದರೂ ವಕ್ರ ಮೇಲ್ಮೈ ಹೊಂದಿರುವ ಪಾರದರ್ಶಕ ವಸ್ತುವನ್ನು ಮಸೂರ ಅಂತ ಕರೆಯಲಾಗ್ತದೆ. ಒಂದು ಮಸೂರು ಹೊರಭಾಗದ ಅಥವಾ ಹೊರವಕ್ರ 2 ಗೋಳೀಯ ಮೇಲ್ಮೈಗಳನ್ನು ಹೊಂದಿದರೆ ಅಂಥ ಮಸೂರವನ್ನು ದ್ವಿಪೀನ ಮಸೂರ ಅಥವಾ ಸಾಮಾನ್ಯವಾಗಿ ಇದನ್ನು ಪೀನ ಮಸೂರ ಅಂತ ಕರಿತೇವೆ. ಒಂದು ಮಸೂರ ಒಳವಕ್ರವನ್ನು ಹೊಂದಿದರೆ 2 ಗೋಳೀಯ ಮೇಲ್ಮೈಗಳನ್ನು ಹೊಂದಿದರೆ ಇಂಥ ಮಸೂರವನ್ನು ದ್ವಿನಿಮ್ನ ಮಸೂರ ಅಥವಾ ಸಾಮಾನ್ಯವಾಗಿ ನಿಮ್ನ ಮಸೂರ ಅಂತ ಕರೆಯಲಾಗ್ತದೆ. ಇನ್ನು ಪೀನ ಮಸೂರ ನಿಮ್ನ ಮಸೂರಕ್ಕಿರ್ತಕ್ಕಂಥ ವ್ಯತ್ಯಾಸವನ್ನು ಪೀನ ಮಸೂರದಲ್ಲಿ ಹೊರಭಾಗದ ವಕ್ರ ಮೇಲ್ಮೈ ಇರ್ತದೆ, ನಿಮ್ನ ಮಸೂರದಲ್ಲಿ ಒಳಭಾಗದ ವಕ್ರ ಮೇಲ್ಮೈ ಇರ್ತದೆ. ಇನ್ನು ಪೀನ ಮಸೂರದಲ್ಲಿ ಅಂಚುಗಳು ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರ್ತದೆ. ನಿಮ್ನ ಮಸೂರದಲ್ಲಿ ಮಧ್ಯದಲ್ಲಿ ತೆಳುವಾಗಿದ್ದು ಅಂಚುಗಳಲ್ಲಿ ದಪ್ಪವಾಗಿರ್ತದೆ. ಬೆಳಕಿನ ಕಿರಣಗಳನ್ನು ಇದು ಪೀನ ಮಸೂರ ಕೇಂದ್ರೀಕರಣ ಮಾಡಿದ್ರೆ ನಿಮ್ನ ಮಸೂರ ಬೆಳಕಿನ ಕಿರಣವನ್ನು ವಿಕೇಂದ್ರೀಕರಿಸ್ತದೆ. ಈ ಚಿತ್ರಗಳಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಕೇಂದ್ರೀಕರಣ ಮಸೂರ, ವಿಕೇಂದ್ರೀಕರಣ ಮಸೂರ ಅಂತ ಕರಿತೀವಿ.
ಇನ್ನು ವಕ್ರತಾ ಕೇಂದ್ರ ಅಂದರೆ ಮಸೂರದ ವಕ್ರ ಮೇಲ್ಮೈ ಉಂಟು ಮಾಡುವ ಗೋಳದ ಕೇಂದ್ರವನ್ನು ವಕ್ರತಾ ಕೇಂದ್ರ ಅಂತ ಕರಿತೇವೆ. ಅದನ್ನು ಸಿ ಸಂಕೇತದಿಂದ ಸೂಚಿಸಲಾಗ್ತದೆ. ಎರಡು ವಕ್ರತಾ ಕೇಂದ್ರಗಳನ್ನು ಹೊಂದಿರುವುದರಿಂದ C1 C2 ಅಂತ ಗುರುತಿಸಲಾಗ್ತದೆ. ಇನ್ನು ಪ್ರಧಾನ ಅಕ್ಷ ಮಸೂರದ ವಕ್ರತಾ ಕೇಂದ್ರ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆಯನ್ನು ಪ್ರಧಾನ ಅಕ್ಷ ಅಂತ ಕರಿತೇವೆ. ಇನ್ನು ದೃಕ್ ಕೇಂದ್ರ ಅಂದ್ರೆ ಮಸೂರದ ಕೇಂದ್ರ ಬಿಂದುವನ್ನು ದೃಕ್ ಕೇಂದ್ರ ಅದನ್ನು O ಅಕ್ಷರದಿಂದ ಸೂಚಿಸಲಾಗ್ತದೆ. ಇನ್ನು ವಕ್ರತಾ ತ್ರಿಜ್ಯ ವಕ್ರತಾ ಕೇಂದ್ರ ದೃಕ್ ಕೇಂದ್ರಗಳ ಮೂಲಕ ದೃಕ್ ಕೇಂದ್ರಗಳ ನಡುವಿನ ದೂರವೇ ವಕ್ರತಾ ತ್ರಿಜ್ಯ ಆಗಿರ್ತದೆ. ಇನ್ನು ದ್ವಿತೀರಂಧ್ರ ಅಂದ್ರೆ ಏನು? ಗೋಳೀಯ ಮಸೂರದ ವೃತ್ತಾಕಾರದ ಸೀಮೆಯ ವ್ಯಾಸವನ್ನು ದ್ವಿತೀರಂಧ್ರ. ಇನ್ನು ಪೀನ ಮಸೂರದ ಪ್ರಧಾನ ಸಂಗಮ ಬಿಂದಾಗ ಪೀನ ಮಸೂರದ ಮೇಲೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೀಳುವ ವಿಕಿರಣಗಳು ಮಸೂರದಿಂದ ವಕ್ರೀಭವಿಸಿದ ನಂತರ ಪ್ರಧಾನ ಅಕ್ಷರದ ಒಂದು ಬಿಂದುವಿನಿಂದ ಕೇಂದ್ರೀಕರಿಸಲ್ಪಡುತ್ತವೆ. ಪ್ರಧಾನ ಅಕ್ಷದ ಮೇಲಿನ ಈ ಬಿಂದುವನ್ನು ಪೀನ ಮಸೂರದ ಪ್ರಧಾನ ಸಂಗಮ ಬಿಂದು ಅಂತ ಕರೆಯಲಾಗ್ತದೆ. ಇನ್ನು ನಿಮ್ನ ಮಸೂರದ ಪ್ರಧಾನ ಸಂಗಮ ಅಂದಾಗ ನಿಮ್ನ ಮಸೂರದ ಮೇಲೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೀಳುವ ಕಿರಣಗಳು ಮಸೂರದಿಂದ ವಕ್ರೀಭವಿಸಿದ ನಂತರ ಪ್ರಧಾನ ಅಕ್ಷದ ಒಂದು ಬಿಂದುವಿನಿಂದ ವಿಕೇಂದ್ರೀಕರಿಸಲ್ಪಡುವಂತೆ ಭಾಸ ಆಗ್ತದೆ. ಇದನ್ನು ಪ್ರಧಾನ ಅಕ್ಷದ ಮೇಲಿನ ಈ ಬಿಂದುವನ್ನು ನಿಮ್ನ ಮಸೂರದ ಪ್ರಧಾನ ಸಂಗಮ ಅಂತ ಕರೀತಾರೆ. ಇನ್ನು ವಕ್ರತಾ ತ್ರಿಜ್ಯ ಸಂಗಮ ದೂರಕ್ಕಿರ್ತಕ್ಕ ಸಂಬಂಧ R=2F ಆಗ್ತದೆ. ಇಲ್ಲಿ ಥರ ರೇಖಾಚಿತ್ರಗಳನ್ನು ಇಲ್ಲಿ ನೋಡಬಹುದು. ಇಲ್ಲಿಯೂ ಸಹ 4 ಅಂಶಗಳು ಬರ್ತಾವೆ. ಇವನ್ನು ಇನ್ನು ಪೀನ ಮಸೂರದಿಂದ ಉಂಟಾಗಿರ್ತಕ್ಕಂಥ ಪ್ರತಿಬಿಂಬ ಸ್ವಭಾವ ನೋಡೋಣ. ಪೀನ ಮಸೂರದ ಮುಂದೆ ಅನಂತ ದೂರದಲ್ಲಿ ಒಂದು ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡ್ತದೆ ಅಂದರೆ ಪ್ರಧಾನ ಸಂಗಮ F2ನಲ್ಲಿ ಮೂಡ್ತದೆ. ಚಿತ್ರದಲ್ಲಿ ನೋಡ್ಬೋದು. ಆ ಪ್ರತಿಬಿಂಬ ಚುಕ್ಕಿ ಗಾತ್ರದಷ್ಟು ಪ್ರತಿಬಿಂಬ ಇರ್ತದೆ. ಅದು ಸತ್ಯವಾದ ಪ್ರತಿಬಿಂಬ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವಾಗಿರ್ತದೆ. ಇನ್ನು ವಸ್ತುವನ್ನು 2F1 ಆಚೆಗಿಟ್ಟಾಗ ಅದರ ಪ್ರತಿಬಿಂಬ ಎಲ್ಲಿ ಮೂಡ್ತದೆ? ಆ ಪ್ರತಿಬಿಂಬ F2 ಮತ್ತು 2F2ಗಳ ನಡುವೆ ಉಂಟಾಗ್ತದೆ. ಚಿತ್ರದಲ್ಲಿ ನೋಡ್ರಿ. ಇಲ್ಲಿ A', B' ಪ್ರತಿಬಿಂಬ ಆಗ್ತದೆ. ಅದು ವಸ್ತುವಿಗಿಂತ ಚಿಕ್ಕದಾಗಿರ್ತಕ್ಕಂಥದ್ದು ಸತ್ಯವಾದದ್ದು ತಲೆ ಕೆಳಗಾದ ಪ್ರತಿಬಿಂಬ. ವಸ್ತುವನ್ನು 2F1ನಲ್ಲಿ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡ್ತದೆ ಅಂದರೆ 2F2ನಲ್ಲಿ ಮೂಡ್ತದೆ. ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬದ ಗಾತ್ರ ಇರ್ತದೆ. ಅದು ಸತ್ಯವಾದ ಪ್ರತಿಬಿಂಬ ತಲೆ ಕೆಳಗಾದ ಪ್ರತಿಬಿಂಬ ಆಗಿರ್ತದೆ. ವಸ್ತುವನ್ನು 2F1 ಮತ್ತು F1ಗಳ ನಡುವೆ ವಸ್ತು ಇಟ್ಟಾಗ ಎಲ್ಲಿ ಮೂಡ್ತದೆ 2F2ನಲ್ಲಿ ಆಚೆಗೆ ಮೂಡ್ತದೆ. ಆ ಪ್ರತಿಬಿಂಬ ವಸ್ತುವಿಗಿಂತ ದೊಡ್ಡ ಗಾತ್ರ ಪ್ರತಿಬಿಂಬ ಸತ್ಯವಾದ ಪ್ರತಿಬಿಂಬ ತಲೆ ಕೆಳಗಾದ ಪ್ರತಿಬಿಂಬ. ಇನ್ನು ವಸ್ತುವನ್ನು F1ನಲ್ಲಿ ಇಟ್ಟಾಗ ಏನಾಗ್ತದೆ? ವಸ್ತುವನ್ನು F1 ಇಟ್ಟಾಗ ಪ್ರತಿಬಿಂಬ ಅನಂತ ದೂರದಲ್ಲಿ ಮೂಡ್ತದೆ. ಚಿತ್ರದಲ್ಲಿ ನೋಡ್ರಿ. ಅನಂತ ದೂರದಲ್ಲಿ ಮೂಡ್ತದೆ. ಅದು ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ ಅಂದರೆ ವರ್ಧಿಸಿದ ಪ್ರತಿಬಿಂಬ ಅಂತ ಹೇಳ್ಬೋದು. ಸತ್ಯವಾದದ್ದು ತಲೆ ಕೆಳಗಾದದ್ದು. ಲಾಸ್ಟ್ ಸನ್ನಿವೇಶ F1 ಮತ್ತು ದ್ವಿತೀ ಕೇಂದ್ರಗಳ ನಡುವೆ ಒಂದು ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ವಸ್ತುವಿನ ಮಸೂರದ ಭಾಗದಲ್ಲಿ ಉಂಟಾಗ್ತದೆ. ಅದು ವಸ್ತುವಿಗಿಂತ ದೊಡ್ಡ ಗಾತ್ರದ್ದು ಮಿಥ್ಯವಾದದ್ದು. ಅದು ಸತ್ಯ ಅಲ್ಲ, ಮಿಥ್ಯವಾದದ್ದು ನೇರವಾದ ಪ್ರತಿಬಿಂಬ ಆಗಿರ್ತದೆ. ಇನ್ನು ನಿಮ್ನ ಮಸೂರದಿಂದ ಉಂಟಾಗ್ತಕ್ಕಂಥ ಪ್ರತಿಬಿಂಬ ಯಾವಾಗಲೂ ನೇರವಾದದ್ದು, ಚಿಕ್ಕದಾದದ್ದು, ಮಿಥ್ಯವಾದದ್ದು. ಇಲ್ಲಿ 2 ಸಂದರ್ಭಗಳನ್ನ ಮಾತ್ರ ನಾವು ಇಲ್ಲಿ ನೋಡಬಹುದಾಗಿದೆ. ಈ 2 ಸಂದರ್ಭಗಳು. ಇನ್ನು ಮಸೂರ ಸೂತ್ರ ಮತ್ತು ವರ್ಧನೆ. ವಸ್ತು ದೂರ, ಪ್ರತಿಬಿಂಬ ದೂರ, ಸಂಗಮ ದೂರ ಇರ್ತಕ್ಕಂಥ ಮಸೂರ ಸೂತ್ರ 1/f = 1/v - 1/u ಆಗ್ತದೆ. ವರ್ಧನೆ ಅಂದರೆ ಮಸೂರಗಳಿಂದ ಉಂಟಾದ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುಗಳ ಎತ್ತರಗಳ ನಡುವಿನ ಅನುಪಾತವನ್ನು
ವರ್ಧನೆ ಅಂತ ಕರೀತಾರೆ. ಅದನ್ನು ಎಂ ಸಂಕೇತದಿಂದ ಸೂಚಿಸಲಾಗ್ತದೆ. ವಸ್ತುವಿನ ಎತ್ತರ ಎಚ್ ಮತ್ತು ಪ್ರತಿಬಿಂಬದ ಎತ್ತರ ಎಚ್ ಡ್ಯಾಶ್ ಆದ್ರೆ ಗೋಳಿಯ ದರ್ಪಣದಿಂದ ಉಂಟಾದ ವರ್ಧನೆ ಎಂ ಇವು ಎಂ ಇಸ್ ಈಕ್ವಲ್ ಟು ಎಚ್ ಡ್ಯಾಶ್ ಅಪಾನ್ ಎಚ್ ಆಗ್ತದೆ. ಇಲ್ಲಿ ಎಂ ಇಸ್ ಈಕ್ವಲ್ ಟು 1 ಆದಾಗ ಪ್ರತಿಬಿಂಬ ವಸ್ತುವಿನ ಎತ್ತರ ಸಮ ಇರ್ತದೆ. ಎಂ ಬೆಲೆ 1ಕ್ಕಿಂತ ಕಡಿಮೆ ಇತ್ತಂದ್ರೆ ಪ್ರತಿಬಿಂಬದ ಎತ್ತರ ವಸ್ತುವಿನ ಎತ್ತರಕ್ಕಿಂತ ಹೆಚ್ಚಾಗಿರ್ತದೆ. ಎಂ ಬೆಲೆ ಹೆಚ್ಚಿದಾಗ ಪ್ರತಿಬಿಂಬದ ಎತ್ತರವು ವಸ್ತುವಿನ ಎತ್ತರಕ್ಕಿಂತ ಕಡಿಮೆ ಇರ್ತದೆ. ನೆನ್ಪಿಡ್ಕೊರಿ, ವರ್ಧನೆಯ ಮೌಲ್ಯ ಋಣಾತ್ಮಕವಾಗಿದ್ದರೆ ಸತ್ಯವಾದದ್ದು, ತಲೆ ಕೆಳಗಾದದ್ದು. ವರ್ಧನೆ ಬೆಲೆ ಧನಾತ್ಮಕವಾಗಿದ್ದರೆ ಮಿಥ್ಯವಾದದ್ದು, ನೇರವಾದದ್ದು. ಇದಕ್ಕೆ ಸಂಬಂಧಿಸಿದಂಥ ಸೂತ್ರಗಳು ನೋಡೋಣ, ಸಮಸ್ಯೆಗಳನ್ನು ನೋಡೋಣ. ಒಂದು ನಿಮ್ನ ಮಸೂರದ ಸಂಗಮ ದೂರ 30 ಸೆಂಟಿಮೀಟರ್ ಆಗಿದೆ. ಮಸೂರದಿಂದ ಪ್ರತಿಬಿಂಬ 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಹಾಗೂ ಮಸೂರದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯಲು ಬಳಸಲಾಗಿರುವ ಮಸೂರದ ವಿಧ ಪ್ರತಿಬಿಂಬದ ಸ್ವಭಾವವನ್ನು ಕಂಡುಹಿಡಿಯಿರಿ ಅಂತದ. ನೋಡಿ, ಈ ಪ್ರಶ್ನೆಯಲ್ಲಿ ನಾವು ನೋಡಿದಾಗ ಪ್ರಧಾನ ಸಂಗಮ ಯಾಪದ ಕೊಟ್ಟಿದ್ದಾರೆ, 30 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ಋಣಾತ್ಮಕ ತೆಗೆದುಕೊಳ್ಬೇಕು. ಯಾಕಂದರೆ ನಿಮ್ನ ಮಸೂರ ಇರೋದರಿಂದ ಋಣಾತ್ಮಕ ತೆಗೆದುಕೊಳ್ಬೇಕು ಕಾರ್ಟೇಶಿಯನ್ ನಿಯಮ ಪ್ರಕಾರ. ಇನ್ನು ಪ್ರತಿಬಿಂಬದ ಎತ್ತರ ದೂರ ವಿ ಇಸ್ ಈಕ್ವಲ್ ಟು -20 ಸೆಂಟಿಮೀಟರ್ ಆಗ್ತದೆ. ಇನ್ನೂ ಋಣಾತ್ಮಕವಾಗಿನ ತೆಗೆದುಕೊಳ್ಬೇಕಾಗ್ತದೆ ಕಾರ್ಟೇಶಿಯನ್ ನಿಯಮ ಪ್ರಕಾರ. ವಸ್ತು ದೂರ ಯು ಕ್ವಶನ್ ಮಾರ್ಕ್. ಈಗ ಮಸೂರ ಸೂತ್ರ ಯೂಸ್ ಮಾಡೋಣ. 1/f ಇಸ್ ಈಕ್ವಲ್ ಟು 1/v ಮೈನಸ್ 1/u. ಈಗ 1/u ಇಸ್ ಈಕ್ವಲ್ ಟು 1/v ಮೈನಸ್ 1/f ಆಗ್ತದೆ. ಎಲ್ಲ ಬೆಲೆಗಳನ್ನು ತುಂಬಿದಾಗ ಯು ಇಸ್ ಈಕ್ವಲ್ ಟು -60 ಸೆಂಟಿಮೀಟರ್ ಬರ್ತದೆ. ಅಂದರೆ ವಸ್ತು ದರ್ಪಣದಿಂದ 60 ಸೆಂಟಿಮೀಟರ್ ದೂರದಲ್ಲಿ ಇಡಬೇಕಾಗ್ತದೆ. ಇನ್ನು ವರ್ಧನೆ ಎಮ್ ಇಸ್ ಈಕ್ವಲ್ ಟು ವಿ ಅಪಾನ್ ಯು -20 ಅಪಾನ್ -60 ಇಸ್ ಈಕ್ವಲ್ ಟು 1/3 ಆಗ್ತದೆ. ಅಂದರೆ ಎಮ್ 0.33 ಆಗ್ತದೆ. ಅಂದರೆ ಪ್ರತಿಬಿಂಬ ದೂರ ಋಣಾತ್ಮಕವಾಗಿರುವುದರಿಂದ ಇಲ್ಲಿ ನಿಮ್ನ ಮಸೂರವಾಗಿರ್ತದೆ. ವರ್ಧನೆಯ ಮೌಲ್ಯ ಧನಾತ್ಮಕ ಮತ್ತು 1ಕ್ಕಿಂತ ಕಡಿಮೆ ಇರೋದರಿಂದ ಪ್ರತಿಬಿಂಬ ನೇರವಾದದ್ದು, ಚಿಕ್ಕವಾದದ್ದು ಮತ್ತು ಮಿಥ್ಯವಾದದ್ದು ಇರ್ತವೆ. ಇನ್ನು ಮಸೂರದ ಸಾಮರ್ಥ್ಯ ಅಂದರೆ ಏನು ನೋಡಿ. ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಮಸೂರದ ಸಾಮರ್ಥ್ಯ ಅಂತ ಕರೆಯಲಾಗ್ತದೆ. ಅದನ್ನು ಪಿ ಸಂಕೇತದಿಂದ ಸೂಚಿಸಲಾಗ್ತದೆ. ಇಲ್ಲಿ ಮಸೂರ ಸಾಮರ್ಥ್ಯ ಪಿ ಇಸ್ ಈಕ್ವಲ್ ಟು 1/f ಆಗಿರ್ತದೆ. ಇನ್ನು ಮಸೂರದ ಸಂಗಮ ದೂರ ಎಫ್ ಇಸ್ ಈಕ್ವಲ್ ಟು 1/p. ಮಸೂರದ ಸಾಮರ್ಥ್ಯದ SI ಏಕಮಾನ ಡಯಾಪ್ಟರ್, ಅದನ್ನು ಡಿ ಸಂಕೇತದಿಂದ ಸೂಚಿಸಲಾಗ್ತದೆ. ಒಂದು ಡಯಾಪ್ಟರ್ ಅಂದರೆ 1 ಮೀಟರ್ ಸಂಗಮ ದೂರ ಹೊಂದಿರುವ ಮಸೂರದ ಸಾಮರ್ಥ್ಯವನ್ನು ಒಂದು ಡಯಾಪ್ಟರ್ ಅಂತ ಕರೆಯಲಾಗ್ತದೆ. ಪಿನ ಮಸೂರದ ಸಂಗಮ ದೂರ ಧನಾತ್ಮಕವಾಗಿರೋದ್ರಿಂದ ಅದನ್ನು +d, ಋಣಾತ್ಮಕವಾಗಿದ್ದರೆ ಅದನ್ನು -d ಸೂಚಿಸಲಾಗ್ತದೆ. ಮಸೂರದ ಸಾಮರ್ಥ್ಯ +2 ಡಯಾಪ್ಟರ್. ಇದರ ಅರ್ಥ ಮೌಲ್ಯ ಧನಾತ್ಮಕವಾಗಿರೋದ್ರಿಂದ ಮಸೂರದ ವಿಧ ಪಿನ ಮಸೂರ ಆಗಿರ್ತದೆ. ಮಸೂರದ ಸಂಗಮ ದೂರ 1/f ಇಸ್ ಈಕ್ವಲ್ ಟು 1/p ಆಗ್ತದೆ. ಇಲ್ಲಿ ಪಿ ಅಂದರೆ 2 ಅವಾಗ 1/2 ಅಂದರೆ 0.5 ಮೀಟ್ರ್ ಆಗ್ತದೆ. ಅಂದರೆ 50 ಸೆಂಟಿಮೀಟ್ರ್ ಆಗ್ತದೆ. ಇನ್ನು ಮಸೂರದ ಸಾಮರ್ಥ್ಯ -2.5 d. ಇದರ ಅರ್ಥ ಏನಂದರೆ ಇಲ್ಲಿ ಸಾಮರ್ಥ್ಯದ ಋಣಾತ್ಮಕವಾಗಿರೋದ್ರಿಂದ
ಮಸೂರದ ವೇದ ನಿಮ್ನ ಮಸೂರ ಆಗ್ತದೆ. ಸಂಗಮ ದೂರ ಎಫ್ = 1/p ಆಗ್ತದೆ, ಅಂದರೆ -0.4 ಮೀಟ್ರ್ ಆಗ್ತದೆ. ಇಷ್ಟು ಈ ಘಟಕಕ್ಕೆ ಇರ್ತಕ್ಕಂಥ ಅಂಶಗಳು. ವಿದ್ಯಾರ್ಥಿಗಳಿಗೆ ಉಳಿದ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು 9 ಆಲ್.